ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಾವೇರಿ ಶ್ರೀನಾಥ್ ಕಾವೇರಿ ಟಾಕ್ಸ್ ಬ್ಲಾಗ್ಸಿಗೆ. ಇವತ್ತು ನಾನು ಪನ್ನೀರ್ ಗ್ರೇವಿ ಮಾಡ್ತಾಯಿದ್ದೀನಿ. ಇದಂತೂ ಸಖತ್ ಟೇಸ್ಟ್ ಮಾತ್ರ. ನೀವು ಸಹ ಟ್ರೈ ಮಾಡಿ. ಇದು ಅನ್ನದ ಜೊತೆಗಾಗಲಿ, ರೊಟ್ಟಿ ಜೊತೆಗಾಗಲಿ, ಚಪಾತಿ, ಪರೋಟ ಎಲ್ಲದ್ರ ಜೊತೆಗೂ ತಿನ್ಬೋದು. ಅಷ್ಟು ರುಚಿಯಾಗಿರುತ್ತೆ. ಸೇಮ್ ರೆಸ್ಟೋರೆಂಟ್ ಅಥವಾ ಡಾಬಾನಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೇ ಇರುತ್ತೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಈಗ ನಾನು ಖಾರದ ಪುಡಿ, ಅರಿಶಿನ ಪುಡಿ ಮತ್ತು ಉಪ್ಪು ಈ ಮೂರನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ 1 ನಿಮಿಷ ಬಾಡಿಸ್ಕೋಬೇಕಾಗತ್ತೆ. ಚೆನ್ನಾಗಿ ಎಣ್ಣೆನಲ್ಲೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಲೋ ಫ್ಲೇಮಲ್ಲೇ ಇಡಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ಕಪ್ಪಾಗಿಬಿಡುತ್ತೆ. ಅದಕ್ಕೆ ನಾನು 200 ಗ್ರಾಮಷ್ಟು ಪನ್ನೀರ್ ತೊಗೊಂಡಿದ್ದೀನಿ. ಈಗ ಈ ಅರಿಶಿನ, ಖಾರದ ಪುಡಿ, ಉಪ್ಪೇನು ಹಾಕ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಚೆನ್ನಾಗಿ ಬಿಸಿ ಆಗಿದ ತಕ್ಷಣ ಈ ಪನ್ನೀರ್ನೆಲ್ಲ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಈ ಮಸಾಲೆ ಎಲ್ಲ ಇದಕ್ಕೆ ಹೊಂದ್ಕೋಬೇಕೀಗ. ಒಂದು 2 ನಿಮಿಷ ಬಿಟ್ಟು ಮತ್ತೆ ಕಲಿಸ್ಕೋಬೇಕೆಲ್ಲನೂ. ಅಷ್ಟೊತ್ತಿಗೆ ಚೆನ್ನಾಗಿ ಅದಕ್ಕೆಲ್ಲ ಹತ್ಕೊಂಡಿರುತ್ತೆ. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಖಾರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ನನಗಂತೂ ಪನ್ನೀರ್ ಸಖತ್ ಇಷ್ಟ. ಹಿಂಗೆ ಇಷ್ಟೇ ಮಾಡಿಕೊಟ್ರು ಕೂಡ ಹಿಂಗೆ ತಿನ್ಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಪನ್ನೀರ್ ಇಷ್ಟ ಅಂತ ಕಮೆಂಟ್ ಮಾಡಿ. ಈಗ ನಾನು ಪೇಸ್ಟಿಗೆ ಟೊಮ್ಯಾಟೊ, ಬೆಳ್ಳುಳ್ಳಿ, ಶುಂಠಿ, ಗೋಡಂಬಿ, ಈರುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟನ್ನು ಪೇಸ್ಟ್ ಮಾಡ್ಕೋಬೇಕು. ಅದ್ರ ಜೊತೆಗೆ ನಾನು 1 ಸ್ಪೂನಷ್ಟು ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಪೇಸ್ಟಿಗೆ. ನೋಡಿ, 1 ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಈಗ ಆ ಪನ್ನೀರ್ ಆಫ್ ಮಾಡ್ಕೊಂಡಿದ್ದೀನಿ ನಾನು. ಅದೆಷ್ಟು ತಣ್ಣಗಾಗೋದ್ರಾಗೆ ಪ್ಯೂರಿ ಮಾಡ್ಕೊಂಬರ್ಬೇಕು. ನೋಡಿ, ಪ್ಯೂರಿ ಆಗಿದೆ. ಈಗ ಈ ಪನ್ನೀರ್ ತಾಳಿಸ್ಕೊಂಡಿರೋದನ್ನೆಲ್ಲ ನಾವೀಗ ಒಂದು ತಟ್ಟೆಗೆ ತೆಕ್ಕೊಂಬಿಡೋಣ. ಈಗ ಬಾಡಿಸ್ಕೋಬೇಕಾಗತ್ತೆ. ಎಲ್ಲ ಪನ್ನೀರ್ನೆಲ್ಲ ತೆಗೆದಿಟ್ಕೊಂಡ್ಬಿಡ್ತೇನೆ. ಯಾಕಂದರೆ ನಾವು ಅದೇ ಕಡಾಯಿನಲ್ಲಿನೇ ಮಾಡಬೇಕಾಗತ್ತೆ, ಅದೇ ಬೌಲಲ್ಲಿನೇ. ಈಗ ಅದೇ ಕಡೆಗೆ ಮತ್ತೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆಗಬೇಕು. ಇವಾಗ ಇದಕ್ಕೆ ಚಕ್ಕೆ ಮತ್ತು ಲವಂಗ 2 ಹಾಕ್ಕೊಳ್ತೇನೆ. ಚಕ್ಕೆ ಸ್ವಲ್ಪ ಹಾಕೋಬೇಕು, ಲವಂಗ ಒಂದು ಸ್ವಲ್ಪ ಹಾಕೋಬೇಕು. ನೀವು ಬೇಕಿದ್ದರೆ ಇಲ್ಲಿ ಪಲಾವ್ ಎಲೆ ಕೂಡ ಹಾಕ್ಕೋಬೋದು. ನಾನು ಹಾಕಿಲ್ಲ ಅಷ್ಟೇ, ಬೇಕಿದ್ದರೆ ಹಾಕ್ಕೋಬೋದು. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ 1-2 ನಿಮಿಷ ತಾಳಿಸ್ಕೋಬೇಕು. ಏನು ಪ್ಯೂರಿ ಮಾಡಿ ಇಟ್ಕೊಂಡಿದ್ವಲ್ಲ ನಾವು, ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೋಬೇಕೀಗ. ಇಷ್ಟು ಕಲರ್ಫುಲ್ ಅನಿಸುತ್ತೆ ನೋಡಿ ಅಲ್ವಾ. ಅದೇ ಜಾರಿಗೆ ಇನ್ನೊಂದಿಷ್ಟು ಅದು ಪೇಸ್ಟ್ ಇರುತ್ತಲ್ಲ, ಅದಕ್ಕೆ ಇನ್ನೊಂದಿಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗೆಲ್ಲ ಮಸಾಲೆನೆಲ್ಲ ಕಲಿಸ್ಕೊಂಡ್ಬಿಡ್ಬೇಕು. ಅದು ಪೂರ್ತಿಯಾಗಿ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಕುದಿಯೋದಕ್ಕೆ ಮುಚ್ಚಿಟ್ಬಿಡೋಣ. ಅಷ್ಟೊತ್ತಿಗೆ ನಾನು ಪರೋಟ ಮಾಡ್ಕೊಳ್ಳೋಣ ಅಂಥೇಳಿ ಹಿಟ್ಟು ಕಲಸಿಟ್ಕೊತಾ ಇದ್ದೀನಿ. ಇದು ಪರೋಟ ಜೊತೆಗಾಗಲಿ, ಚಪಾತಿ ಜೊತೆಗಾಗಲಿ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಜೀರಾ ರೈಸು, ಗೀ ರೈಸ್ ಈ ಥರದ ಜೊತೆ ಕೂಡ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಆಲ್ ಅಂತ ಕೊಡಿ. ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ಫಸ್ಟು ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗೆ ಹೈಪ್ ಮಾಡೋದು ಕೂಡ ಮರಿಬೇಡಿ, ಲೈಕ್ ಕೊಡೋದು ಕೂಡ ಮರಿಬೇಡಿ. ಇಷ್ಟ ಆಯ್ತಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ನನ್ನ ಚಾನಲನ್ನು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಎಣ್ಣೆ ಎಲ್ಲ ಬಿಟ್ಕೊಳ್ತಾ ಇದೆ. ಎಲ್ಲ ಕಲಿಸ್ಕೊಂಡ್ಬಿಡ್ತೀನಿ ಈಗ ಇದನ್ನು. ಇನ್ನೊಂದಿಷ್ಟು ಕುದಿಬೇಕಿದು. ಅಷ್ಟೊತ್ತಿಗೆ ಇದಕ್ಕೆಲ್ಲ ಥರದ್ದು ಮಸಾಲೆ ಹಾಕ್ಕೋಬೇಕು. ಉಪ್ಪು, ಕಸೂರಿ ಮೇಥಿ, ಖಾರದ ಪುಡಿ, ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಅರಿಶಿನ, ಮ್ಯಾಜಿಕ್ ಮಸಾಲ ತೊಗೊಂಡಿದ್ದೀನಿ, ಜೀರಾ ಪೌಡ್ರು, ಕೊರಿಯಾಂಡರ್ ಪೌಡರು, ಬೇಸನ್ ಹಿಟ್ಟು ಅಂದರೆ ಕಡಲೆ ಹಿಟ್ಟು ಮತ್ತು ಜೀರಿಗೆ ಪುಡಿ, ಮತ್ತು ನಾನು ಕೊತ್ತಂಬರಿ ಬೀಜ ಪುಡಿ 2 ತೊಗೊಂಡಿದ್ದೀನಿ. ಇದಿಷ್ಟನ್ನು ಈಗ ಇದಕ್ಕೆ ಹಾಕ್ಕೋಬೇಕು. ಕಡಲೆ ಹಿಟ್ಟು ಇದಕ್ಕೆ ಚೆನ್ನಾಗಿರುತ್ತೆ ಟೇಸ್ಟ್.
ಅದಕ್ಕೆ 1 ಸ್ಪೂನಷ್ಟು ನಾನು ತೊಗೊಂಡಿದ್ದೀನಿ. ಎಲ್ಲವನ್ನೂ ಅರ್ಧ ಅರ್ಧ ಸ್ಪೂನಷ್ಟು ಹಾಕಿದರೆ ಸಾಕು. ನೀವು ಕ್ವಾಂಟಿಟಿ ನೋಡಿಕೊಂಡು ಹಾಕಿ, ಹೆಚ್ಚು ಕಮ್ಮಿ ಮಾಡ್ಕೋಬೋದು. ನೋಡಿ ಈ ಥರ ಎಲ್ಲ ಕಲಿಸ್ಕೊಂಡು ಚೆನ್ನಾಗಿ ಇದನ್ನು ಆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕೀಗ. ಇನ್ನೊಂದು 2 ನಿಮಿಷ ಮುಚ್ಚಿಟ್ಬಿಡ್ತೀನಿ. ಈಗ ಅದು ಎಣ್ಣೆ ಎಲ್ಲ ಬಿಡಬೇಕೀಗ ಅದು. ನೋಡಿ ಆಗಿದೆ, 2 ನಿಮಿಷ ಮುಚ್ಚಿಟ್ಟಿದ್ದೆ, ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಈಗೇನು ನಾವು ಪನ್ನೀರನ್ನ ಆಲ್ರೆಡಿ ಖಾರದ ಪುಡಿ ಅದನ್ನೆಲ್ಲ ಹಾಕ್ಕೊಂಡೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನೀಗ ಈ ಮಸಾಲ ಜೊತೆಗೆ ಹಾಕಿಬಿಟ್ಟು ಎಲ್ಲ ಕಲಿಸ್ಕೋಬೇಕು. ಪನ್ನೀರು ಮತ್ತು ಆ ಮಸಾಲೆ ಎಲ್ಲನೂ ಹೊಂದ್ಕೋಬೇಕು ಚೆನ್ನಾಗಿ. ಯಾವ ಊರಿಂದ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಂತಲೂ ಕಮೆಂಟ್ ಮಾಡಿ. ಹಾಗೆ ಒಳ್ಳೆ ಕಮೆಂಟ್ಸ್ ಹಾಕ್ತೀರಾ, ನನಗೂ ತುಂಬ ಖುಷಿಯಾಗುತ್ತೆ ಕಮೆಂಟ್ ಎಲ್ಲ ಓದೋದಕ್ಕೆ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ. ಈ ಥರ ನೀವೂ ಹೀಗೆ ಮಾಡ್ತೀರಾ ಅಥವಾ ಇನ್ನೂ ಬೇರೆ ಯಾವ ಥರ ಮಾಡ್ತೀರಾ ಅಂತಲೂ ನನಗೂ ತಿಳಿಸಿ. ನೆಕ್ಸ್ಟ್ ಯಾವ ರೆಸಿಪಿ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತಲೂ ಹೇಳಿ. ವೆಜ್ ಐಟಮ್ಸ್ ಆದರೆ ನಾನೆಲ್ಲ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ಇದಕ್ಕೊಂಚೂರು ನೀರು ಹಾಕ್ಕೊಳ್ತೀನಿ. ತೀರಾ ಗಟ್ಟಿ ಇರಬಾರ್ದಲ್ವ, ಅದಕ್ಕೋಸ್ಕರ ಗ್ರೇವಿ ಒಂಚೂರು ನೀರಾಗಿದ್ದರೆ ಚೆನ್ನಾಗಿ. ಹಾಗಂತೇಳಿ ತೀರಾ ನೀರು ಹಾಕಬಾರ್ದು, ಯಾಕಂದರೆ ಅದು ಟೇಸ್ಟ್ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀರು ಕಮ್ಮಿ ಹಾಕಬೇಕು. ನೋಡಿ ಇಷ್ಟು ಇರಬೇಕು. ಈಗ ಮತ್ತೆ ಒಂದು 5 ನಿಮಿಷ ಕುದೀಲಿದು ಚೆನ್ನಾಗಿ. ಒಂದು ಕುದಿ ಬರೋಕ್ಕೂ ಮುಂಚೆನೇ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಮುಚ್ಚಿಟ್ಬಿಡ್ತೀನಿ. ಕೊತ್ತಂಬರಿ ಎಲ್ಲ ಹಾಕಿ ಒಂದು 5 ನಿಮಿಷ ಕುದಿಯೋಕ್ಕೆ ಬಿಟ್ಬಿಡೋಕು. ಲೋ ಸಿಮ್ಮಾಗಿಡಬೇಕು. ನೋಡಿ ಕುದ್ದಿದೆ. ಸ್ವಲ್ಪ ಗ್ರೇವಿ ಕೂಡ ಗಟ್ಟಿಯಾಗಿದೆ. ಈಗ ಕರೆಕ್ಟಾಗಿ ಹದಕ್ಕೆ ಬಂದಿದೆ. ಈಗ ನೋಡಿ ಪರ್ಫೆಕ್ಟಾಗಿ ಆಗಿದೆ. ಇದು ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಸೂಪರ್ ಟೇಸ್ಟ್ ಮಾತ್ರ ಇದು. ಹೆಚ್ಚಿಗೆ ನಾವು ಇದಕ್ಕೆ ಯಾವುದನ್ನು ಮಸಾಲೆ ಹಾಕಿಲ್ಲ. ನೋಡಿ ಈಗ ಆಫ್ ಮಾಡ್ಕೊಂಡಿದ್ದು ಸರ್ವಿಂಗ್ ಬೌಲಿಗೆ ತಗೊಂಡ್ಬಿಡ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೇ ಇದು ಪನ್ನೀರ್ ಗ್ರೇವಿ ಮಾಡೋದು. ತುಂಬ ರುಚಿಯಾಗುತ್ತೆ. ಅನ್ನದ ಜೊತೆಗೆ, ಜೀರಾ ರೈಸ್ ಜೊತೆಗೆ ಆಗಲಿ, ಗೀ ರೈಸಿಗಾಗಲಿ, ಫ್ರೈಡ್ ರೈಸಿಗಾಗಲಿ, ನಾರ್ಮಲ್ ರೈಸಿಗಾಗಲಿ, ಚಪಾತಿ ಪರೋಟ ಜೊತೆಗಂತೂ ಸೂಪರ್ ಕಾಂಬಿನೇಷನ್ ಇದು. ಸೊ ನೀವು ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೂ ತಿಳಿಸಿ. ಧನ್ಯವಾದಗಳು.